ಸೊ ಹಾಯ್ ಸ್ನೇಹಿತರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಈಗಾಗಲೇ ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆದು ಬಂದಿರಿ. ಯಾವಾಗಂದ್ರೆ ಆಗಸ್ಟ್ 2ನೇ ತಾರೀಕು ಎಕ್ಸಾಮ್ ಬರೆದು ಬಂದಿರಿ. ಮತ್ತು ಕೀ ಆನ್ಸರ್ ಕೂಡ ಬಿಟ್ಟಿದ್ರು. ಯಾವಾಗಂದ್ರೆ ಆಗಸ್ಟ್ 7ನೇ ತಾರೀಕು ಕೀ ಆನ್ಸರ್ ಕೂಡ ಬಿಟ್ಟಿದ್ರು. ನೀವು ಆಲ್ಮೋಸ್ಟ್ ಪ್ರತಿಯೊಂದು ವಿದ್ಯಾರ್ಥಿಗಳು ಚೆಕ್ ಮಾಡ್ಕೊಂಡಿರಿ ಅಂಥೇಳಿ ಅಂದ್ಕೊಂಡು ನಿಮಗೆ ಕೀ ಆನ್ಸರ್ PDF ಬೇಕಂದ್ರೆ ಹೇಳ್ರಿ, ಅದನ್ನು ಡೈರೆಕ್ಟ್ ಟೆಲಿಗ್ರಾಮ್ದಲ್ಲಿ ಶೇರ್ ಮಾಡ್ತಾನೋ. ಮತ್ತು ಡಿಸ್ಕ್ರಿಪ್ಷನ್ದಾಗ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ್ನ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಯಾಕಂದ್ರೆ ನೆಕ್ಸ್ಟ್ ನೋಡ್ರಿ ಪೊಲೀಸ್ ಕಾನ್ಸ್ಟೇಬಲ್ದು ಮೆಡಿಕಲ್ ಲಿಸ್ಟ್ ಆಯ್ತು, ಫಿಸಿಕಲ್ ಲಿಸ್ಟ್ ಆಯ್ತು ಬಿಟ್ರ ಇಮ್ಮಿಡಿಯೇಟಾಗಿ ಅಲ್ಲಿ PDF ಶೇರ್ ಮಾಡ್ತಾನೋ. ಮತ್ತು ನಿಮಗೇನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತೀನಿ ನೋಡ್ರಿ, ಕಮೆಂಟ್ಸ್ ಕೂಡ ಮಾಡ್ಬೋದು. ಈಗ ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ಬರೋದಾದರೆ ಎಕ್ಸಾಮ್ ಬಗ್ಗೆ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಅವರು ಏನು ಹೇಳ್ಯಾರ ಅದನ್ನು ಕಂಪ್ಲೀಟಾಗಿ ನೋಡೋಣ. ಇನ್ನೊಂದು ನೋಡ್ರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ ನೋಡ್ರಿ ನೆಕ್ಸ್ಟ್ ಏನೇ ಅಪ್ಡೇಟ್ ಬರ್ತಂದ್ರೆ ಇದ್ರ ಬಗ್ಗೆ ಇಮ್ಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನು. ಮೊದಲು ನೋಡೋಣ ಅವ್ರು ಏನು ತಿಳಿಸ್ಕೊಟ್ಟಾರ, ಮೊದಲ ನೋಟಿಸ್ ನೋಡೋಣ. ಇದು ನೋಟಿಸ್ ಬೇಕಂದ್ರೆ ಹೇಳ್ರಿ, ಇದನ್ನು ಕೂಡ ಡೈರೆಕ್ಟ್ನ ಟೆಲಿಗ್ರಾಮ್ದಲ್ಲಿ ಶೇರ್ ಮಾಡಿರ್ತೀನಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ, ಲಿಂಕ್ ಏನೈತಿ ಡಿಸ್ಕ್ರಿಪ್ಷನ್ದಾಗ ಕೊಟ್ಟವನು. ಇಲ್ಲಿ ಮೊದಲು ನೋಟಿಸ್ ನೋಡ್ಬೋದು. ನೋಟಿಸ್ ಒಳಗೆ ಏನು ತಿಳಿಸ್ಕೊಟ್ಟಾರ ಅಂದ್ರೆ PC ಹುದ್ದೆಗೆ ಮರುಪರೀಕ್ಷೆ ಬಗ್ಗೆ ಪರಿಶೀಲನೆ. ಯಾವುದಂದ್ರೆ ಸಿವಿಲ್ ಈಗ ಮೊನ್ನೆ ನಡೆದಿತ್ತಲ್ಲ 3991 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್. ಇವಾಗಂದ್ರೆ ಆಗಸ್ಟ್ 2ನೇ ತಾರೀಕು HK ಮತ್ತು ನಾನ್ HK ಎರಡೂ ಒಮ್ಮೆ ನಡೆದಿದ್ದು. ಯಾವುದಾ HK ಮತ್ತು ನಾನ್ HK ಎರಡೂ ಒಮ್ಮೆ ನಡೆದಿತ್ತು. ಮತ್ತು ಆಗಸ್ಟ್ 7ನೇ ತಾರೀಕು ಕೀ ಆನ್ಸರ್ ಕೂಡ ಬಿಟ್ಟಿದ್ರು. ನೀವು ಆಲ್ಮೋಸ್ಟ್ ಪ್ರತಿಯೊಂದು ವಿದ್ಯಾರ್ಥಿಗಳು ಚೆಕ್ ಮಾಡ್ಕೊಂಡಿರಿ ಅಂತ ಅಂದ್ಕೊಂಡು ಇಲ್ಲಿ ಏನೈತೆ ಅಂದರೆ ಇದ್ರ ನೋಟಿಸ್ ಒಳಗೆ ಇಲ್ಲಿ ನೋಡ್ರಿ, ಪ್ರಕೃತಿ ವಿಕೋಪದಿಂದ ಮೊದಲ ಬಾರಿಗೆ ಅಭ್ಯರ್ಥಿಗಳು ಪರೀಕ್ಷೆ ಬರೆಯುವುದನ್ನು ತಪ್ಪಿಸಿಕೊಂಡಿದ್ದಾರೆ. ಒಳ್ಳೆಯದು. ನೆಕ್ಸ್ಟ್ ನೋಡ್ರಿ, ಈ ಬಗ್ಗೆ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದು ಎಂದು ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಹೇಳಿದರು. ಇದರ ಜೊತೆಗೆ ಮೊದಲ ಬಾರಿಗೆ ಇಂತಹ ಸಮಸ್ಯೆ ಎದುರಾಗಿದೆ. ಪರೀಕ್ಷಾ ನಿಯಮಗಳಲ್ಲಿ ಎಲ್ಲಿಯೂ ಈ ರೀತಿ ಸಮಸ್ಯೆ ಬಂದರೆ ಏನು ಮಾಡಬೇಕು ಎಂಬುದಾಗಿ ತಿಳಿಸಿಲ್ಲ. ಹಾಗಾಗಿ ಈ ಬಗ್ಗೆ ಪರಿಶೀಲನೆ ಅಗತ್ಯ ಎಂದರು. ನೆಕ್ಸ್ಟ್ ನೋಡ್ರಿ, ವಿಜಯಪುರ ಜಿಲ್ಲೆ ತಿಕೋಟ. ಇದನ್ನು ನೀವು ಆಲ್ಮೋಸ್ಟ್ ಪ್ರತಿಯೊಂದು ವಿದ್ಯಾರ್ಥಿಗಳು ನ್ಯೂಸ್ ಒಳಗಾತು ಸಾಕಷ್ಟು ಇನ್ಸ್ಟಾಗ್ರಾಮ್ದಾಗತ್ತು ರೀಲ್ಸ್ ನೋಡಿರಿ. ಏನೈತಿ ತಿಕೋಟದಾಗ ಏನೈತಿ ಎಕ್ಸಾಮ್ ಪೇಪರ್ ಲೀಕ್ ಆದು ಮತ್ತು ಪರೀಕ್ಷಾ ಕೇಂದ್ರದಿಂದ ಕ್ವಶನ್ ಪೇಪರ್ ಹೊರಗೆ ತೆಗೆದುಕೊಂಡು ಒಳಗೆ ಬಂದರು. ಈ ರೀತಿಯಾಗಿ ಕೂಡ ಚರ್ಚೆ ಅದು ನೀವು ಆಲ್ಮೋಸ್ಟ್ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡಿರಿ. ರೀಲ್ಸ್ ಆಯ್ತು, ಯೂಟ್ಯೂಬ್ದಾಗತ್ತು ವಿಡಿಯೋ ಏನೈತಿ ವೈರಲ್ ಆಗಿದ್ದು ಇದೆ. ಇಲ್ಲಿ ನೋಡ್ರಿ, ವಿಜಯಪುರ ಜಿಲ್ಲೆ ತಿಕೋಟಾದ ಪರೀಕ್ಷಾ ಕೇಂದ್ರದಲ್ಲಿ ಪ್ರಶ್ನೆ ಪತ್ರಿಕೆ ಹಾಗೂ OMR ಸೀಟ್ ವಿತರಣೆಯಲ್ಲಿ ವ್ಯತ್ಯಾಸ ಆಗಿರುವುದು. ಇದು ಕೂಡ ಪ್ರಶ್ನೆ ಪತ್ರಿಕೆ ಒಂದ ಮತ್ತು OMR ಸೀಟ್ನಲ್ಲಿ ವ್ಯತ್ಯಾಸ ಆಗಿತ್ತು. ಇದ್ರ ಜೊತೆಗೆ ಗಲಾಟೆ ಕೂಡ ಅದು ನೀವು ನೋಡಿರ್ಬೋದು, ಗಲಾಟೆ ಕೂಡ ಮಾಡಿದರು ವಿದ್ಯಾರ್ಥಿಗಳು. ನೆಕ್ಸ್ಟ್ ನೋಡ್ರಿ, ಈ ಸಂಬಂಧ ವರದಿ ತರಿಸಿಕೊಂಡು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಒಮ್ಮೆ ಪರೀಕ್ಷಾ ಕೇಂದ್ರದಿಂದ ಹೊರ ಹೋದರೆ ಮತ್ತೆ ಪ್ರವೇಶ ನಿಷೇಧವಿದ್ದರೂ ಪ್ರತಿಭಟಿಸಿರುವುದು ನಿಯಮ ಬಾಹಿರ. ಒಂದ್ಸಲ ನೋಡ್ರಿ ಎಕ್ಸಾಮ್ ಒಳಗೆ ಪೇಪರ್ನು ಎಕ್ಸಾಮ್ ಬರ್ಯಾಕೆ ಹೋದ್ರೆ ಅಂದ್ರೆ ನೆಕ್ಸ್ಟ್ ನೋಡ್ರಿ ಹೊರಗೆ ಹೋದ್ರೆ ನೆಕ್ಸ್ಟ್ ಹೊಳ್ಳಿ ಅಲಾವ್ ಇರಂಗಿಲ್ಲ ಎಕ್ಸಾಮ್ ಬರ್ಯಾಕ. ಇದ್ರ ಜೊತೆಗೆ ಪರೀಕ್ಷೆ ಬರೆದ ಬಳಿಕ ಆಗಿರುವ ಲೋಪದ ಬಗ್ಗೆ ಸಚಿವರು ಹಾಗೂ ಸರ್ಕಾರ ಗಮನ ಸೆಳೆಯಬಹುದಿತ್ತು. ಸುಮ್ಮನೆ ಅಶಿಸ್ತು ತೋರುವುದು ಸಮಂಜಸವಲ್ಲ ಎಂದು ಹೇಳಿದರು. ಇಲ್ಲಿ ನೋಡ್ರಿ, PC ಹುದ್ದೆಗೆ ಮರುಪರೀಕ್ಷೆ ಬಗ್ಗೆ ಪರಿಶೀಲನೆ. ನನಗೆ ರಿಸಲ್ಟ್ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕಂತೇಳಿ ನಾ ವೇಟ್ ಮಾಡೀನಿ. ರಿಸಲ್ಟ್ ಇದೇ ತಾರೀಕು ಬರ್ತತೆ ಅಂಥೇಳಿ ರಿಸಲ್ಟ್ ಬಗ್ಗೆ ಎದಕ್ಕೆ ವಿಡಿಯೋ ಮಾಡಿದ್ದಿಲ್ಲ ಅಂದ್ರೆ ಇಲ್ಲಿ ಎಕ್ಸಾಮ್ ಬಗ್ಗೆ ಹೇಳತ್ತಾರೋ. ಸೊ ಅದಕ್ಕಾಗಿ ನೋಡ್ರಿ, ನಾ ರಿಸಲ್ಟ್ ನಿಮ್ಗೆ ಡೇಟ್ ಹೇಳಿಲ್ಲ. ಇಟ್ಕೊಂಡ್ಲೆ ನಾ ನಿಮ್ಗೆ ರಿಸಲ್ಟ್ ಬಗ್ಗೆ ಒಂದು ಡೇಟ್ ಹೇಳ್ತೀನಿ, ಈ ದಿನಾಂಕದಂದು ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ ಅಂಥೇಳಿ. ಇನ್ನು ನೋಡ್ರಿ, ಎಕ್ಸಾಮ್ ಆಕೈತೋ ಏನು ಇದನ್ನ ರಿಸಲ್ಟ್ ಬಿಡ್ತಾರೋ ಇನ್ನು ಯಾರಿಗೂ ಕೂಡ ಗೊತ್ತಿಲ್ಲ. ನಿಮ್ಮ ಪ್ರಕಾರ ನೋಡ್ರಿ ಎಕ್ಸಾಮ್ ಆಗಬೇಕು ಆಗಬಾರ್ದು ಕಮೆಂಟ್ ಸೆಕ್ಷನ್ ಇಟ್ಟಿರ್ತೀನಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಕಮೆಂಟ್ಸ್ ಮಾಡಿರಿ, ಎಕ್ಸಾಮ್ ಮಾಡಬೇಕು ಮಾಡಬಾರ್ದು ಅಂಥೇಳಿ. ಯಾಕಂದ್ರೆ ನೋಡ್ರಿ, ವಿಜಯಪುರದಾಗ ಏನೈತಿ ನೀವು ಆಲ್ಮೋಸ್ಟ್ ನನಗೆ ತಿಳಿದಿರೋ ಪ್ರಕಾರ ಏನೈತಿ ಕ್ವಶನ್ ಪೇಪರ ಹೊರಗೆ ತೆಗೆದುಕೊಂಡು ಹೋಗಿ ಮತ್ತೆ ಎಕ್ಸಾಮ್ ಬರೆದ್ರು. ಈ ರೀತಿಯಾಗಿ ಕೂಡ ಅದು ಈಗ ಅದನ್ನ ಹೇಳ್ಯಾರ, ಅವ್ರು ತಿಳಿಸ್ಕೊಟ್ಟಾರ. ಒಂದು ಸಲ ಏನಾದ್ರೂ ನೀವು ಎಕ್ಸಾಮ್ ಹಾಲ್ ಒಳಗೆ ಏನಾದ್ರೂ ಅಟೆಂಡ್ ಆದ್ರೆ ಅಂದ್ರೆ ಹೊರಗೆ ಹೋದ್ರೆ ಹೊಳ್ಳಿ ಏನೈತಿ ಒಳಗೆ ಪ್ರವೇಶವಿಲ್ಲ ಅಂತೇಳಿ ಅದನ್ನ ಹೇಳ್ಯಾರು. ಮತ್ತು ವಿದ್ಯಾರ್ಥಿಗಳು ಏನೈತಿ ಹೋರಾಟ ಕೂಡ ಮಾಡಿದ್ರು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೈತಿ ಪ್ರತಿಯೊಂದು ವಿದ್ಯಾರ್ಥಿಗಳು ಕಮೆಂಟ್ಸ್ ಮಾಡಿರಿ. ಎಕ್ಸಾಮ್ ಮಾಡಬೇಕು ಮಾಡಬಾರ್ದು ಅಂಥೇಳಿ. ಮತ್ತು ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ ನೋಡ್ರಿ, ಇದೇನಾರ ಈ ಸಲ ಏನು ರಿಸಲ್ಟ್ ಬಿಡ್ತಾರೋ ಏನು ಎಕ್ಸಾಮ್ ಮಾಡ್ತಾರೆ, ನೆಕ್ಸ್ಟ್ ಏನಾದ್ರು ಅಫಿಷಿಯಲ್ ಅಪ್ಡೇಟ್ ಬರ್ತಂದ್ರೆ ಇಮಿಡಿಯೇಟಾಗಿ ವಿಡಿಯೋ ಮಾಡ್ತಾನೋ. ಮತ್ತು ರಿಸಲ್ಟ್ ಬಿಟ್ರಂದ್ರೆ
ಫಿಸಿಕಲ್ ಲಿಸ್ಟ್ ಆಯ್ತು, ಮೆಡಿಕಲ್ ಲಿಸ್ಟ್ ಆಯ್ತು, ಇದ್ರ ಬಗ್ಗೆ ಕೂಡ ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾನೆ. ಮತ್ತು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಹಂಗೆ ನೋಡ್ರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಜಾಯ್ನ್ ಆಗ್ರಿ. ಯಾಕಂದ್ರೆ ಲಿಸ್ಟ್ ಅವ್ರು ಬಿಟ್ರಂದ್ರೆ ಇಮ್ಮಿಡಿಯೇಟಾಗಿ ಇಲ್ಲಿ ಶೇರ್ ಮಾಡ್ತಾನೋ. ನಿಮಗೆ ಪ್ರತಿಯೊಂದು ವಿದ್ಯಾರ್ಥಿಗಳು ಕಮೆಂಟ್ಸ್ ಮಾಡಿರಿ ಈ ವಿಡಿಯೋ ತಳಗೆ, ಸರ್ ಎಕ್ಸಾಮ್ ಮಾಡಬೇಕು ಮಾಡಬಾರ್ದು ಅಂಥೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.